ಅಂದ್ರೆ ಬಾಯಲ್ಲಿ ಹೊಗೆ ಹೋದೈತೆ. ಗೈಸ್ ನಮ್ಮ ಅಣ್ಣಂಗೆ ಅವಂದು ಕೂದಲಿದೆ ಚಿಂತೆ ಆಗ್ಬಿಟ್ಟೈತೆ. ಗೈಸ್ ಫುಲ್ ಮೀಲ್ಸ್ ತೊಗೊಂಡು ಫುಲ್ ಊಟ ಮಾಡ್ತಾ ಇದ್ದೀವಿ. ರೊಟ್ಟೆ ಎಷ್ಟು ಚೆನ್ನಾಯ್ತಾ ಗೈಸ್. ನಂದು ಫೈನಲ್ ಲುಕ್ ನೋಡ್ಕೊಂಬಿಡಿ. ಮತ್ತೆ ಇನ್ನೊಂದು 3 ತಿಂಗಳು 6 ತಿಂಗಳು ಇದಿರಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾನು ಮತ್ತೆ ನಮ್ಮಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಿಂಗಿರೋದು ಇವಾಗ ಹೆಂಗೆ ಕಾರ್ಡ್ ತರ ಇತ್ತು ಅದನ್ನ ಫುಲ್ 0 ಆಗ್ಬಿಡುತ್ತೆ. ಮೇ ಬಿ ಇನ್ನೊಂದು 2-3 ಅವರಲ್ಲಿ ಆಗ್ಬೋದು. ಟೈಮು 4:45 ಆಗೈತೆ. ಬ್ರೋ ರೆಡಿನಾ? ರೆಡಿ ಬ್ರೋ, ಲೆಟ್ಸ್ ಗೋ. ನೋಡಿ ಜಾಕೆಟ್ಸು, 2 ಹೆಲ್ಮೆಟ್, ಬ್ಯಾಗ್ ಎಲ್ಲ ಪ್ಯಾಕ್ ಆಗದೆ. ಸಿರಿ ತೆಗಿ. ಆಲ್ರೆಡಿ ಚಪ್ಪಲಿನ ವಾಶ್ ಮಾಡಿ ಇಟ್ಬಿಟ್ಟಿದೀನಿ. ಕ್ಲೀನ್ ಆಗ್ತದೆ. ನಮ್ಮಮ್ಮ ಬೆಳಗ್ಗೆ ಕಲ್ಸಿ ಕೊಡಕ್ಕೆ ಇದ್ದವ್ರೆ. ಬಾಯ್ ಮಮ್ಮಿ, ನಿಮ್ ಮನೆದವ್ರಿಗೆ ಹೋಗಿ ಬರ್ತೀನಿ. ನಮ್ಮ ಮನೆ ದೇವ್ರು ಇವ್ರೆ. ಮನೆ ಇವಾಗ ಹೋಗೋಣ. ಹೆಂಗಿರೋ ಫುಲ್ 0 ಆಗ್ಬಿಡುತ್ತೆ. ಹೆಂಗಿರ್ತದೆ ಅಂತ ಮುಂದೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಬ್ಯಾಗ್ಗಳನ್ನೆಲ್ಲ ಗಾಡಿಗೆ ಹಿಂದೆ ಕಟ್ಟಿ ಗಾಡಿನ ಫುಲ್ ಕ್ಲೀನ್ ವಾಶ್ ಮಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಂಗೆ ಹೋಗ್ತಾ ಸೈಡಲ್ಲಿ ನೋಡ್ತಿದ್ದಾಗ ಬಿಸಿ ಕಾಯಿಸ್ಕೊಂತ ಇದ್ರು. ನಮ್ಗೆ ಫುಲ್ಲು ಚಳಿ, ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಟ್ಟಿತ್ತು. ನಾವು ಅಲ್ಲಿ ಅವ್ರ ಜೊತೆ ಬಿಸಿ ಕಾಯಿಸ್ಕೊಂಡು ಹೊರಟ್ವಿ. ಕೈಸಿಗಾಗಲೇ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ನೋಡ್ತಾ ಇರೋದು ರೋಡ್ನ ಹೊಸ್ದಾಗಿ ಚೆನ್ನಾಗಿ ಮಾಡವ್ರೆ. ನಮ್ಮ ಗಾಡಿ ಅಲ್ಲಿ ನಿಂತೈತೆ. ಅದು ಫುಲ್ ಹೀಟ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಗ್ಯಾಪ್ ಕೊಟ್ಟಿದ್ದೀವಿ. ಮತ್ತೆ ಇವಾಗ ಒಂದು ಕಾಫಿನ ಹಾಲು ಕುಡ್ಕೊಂಡು ಮತ್ತೆ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಏನೋ ಐತೆ ಅಷ್ಟೇ. ಗಾಡಿ ನೋಡ್ತಾ ಇರೋದು ಇಲ್ಲಿ ಮುಟ್ಟಿದಾಗ ಹೆಂಗೆ ಬಿಸಿ ಆಯ್ತೈತೆ ಗೊತ್ತಾ? ಫುಲ್ಲು ಚಳಿಗೇನೆ ಬಿಸಿ ಆಯ್ತೈತೆ ಸುಯಿ ಅಂತ ನೋಡ್ರಿ. ಫುಲ್ ಫ್ರೀಸ್ ಆಗೋಗೈತೆ. ಬಿಟ್ಟರೆ ಹೊಗೆ ಬುಸ್ ಅಂತ ಗೊತ್ತಾಯ್ತೆ. ಸಖತ್ ಚಳಿ ಗೈಸ್. ಫುಲ್ಲು ಕೈಯೆಲ್ಲ ಹಿಂಗೆ ಅನ್ನಕ್ಕೆ ಆಗ್ತಾಯಿಲ್ಲ. ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತು. ಬನ್ನಿ, ನಂದು 80 ಕಿಲೋಮೀಟ್ರ್ ರೈಡ್ ಮಾಡಿ ದೇವಸ್ಥಾನದ ಹತ್ರ ಸಿಗ್ತೀನಿ. ದೇವಸ್ಥಾನದಲ್ಲಿ ಸುಯಿ ಅಂತ ಗುಂಡು ಮಾಡಿಸ್ಕೊಂಡು ಕಾಣಿಸ್ತೀನಿ. ಅಷ್ಟು ಇದನ್ನು ಹಿಂಗೆ ನೋಡ್ತಾ ಇರೋದು. ನೆಕ್ಸ್ಟ್ ಇವಾಗ ನಾವು ಅಣ್ಣನೂ ಲಾಸ್ಟ್ ನೋಡ್ಕೊಂಬಿಡಿ. ಸೇಮ್ ಗುಂಡು. ಇವಾಗ ಇಬ್ಬರೂ ಗುಂಡೋಡ್ಸೋಕ್ಕೆ ಟಿಕೆಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇಷ್ಟು ಗುಂಡೋಡ್ಸೋಕೆ ಆಲ್ರೆಡಿ ಟಿಕೆಟ್ ತೊಗೊಂಡಾಯಿತು. ಈಗ ಗುಂಡೋಡ್ಸೋಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಣ್ಣ. ಯಾವ ಥರ ಇರ್ತೀನಿ ಅಂತ ನನಗಂತೂ ಐಡಿಯಾ ಇಲ್ಲ. ಈಗ ನೋಡೋಣ ಹೆಂಗೆ ಕಾಣಿಸ್ತೀನಿ ಏನಂತ ಕಮೆಂಟ್ ಮಾಡಿರಿ. ಟಿಕೆಟ್ ಸಿಕ್ಕೈತೆ. 40 ರೂಪಾಯಿ ತಗೊಂಡವ್ರು ಟಿಕೆಟ್ಗೆ. ಈಗ ಅಲ್ಲಿ ಒಳಗಡೆ ಗುಂಡೋಡಿಸ್ತವ್ರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಹಿಂದೆ ಪಾರ್ಕ್ ಆಗೈತೆ. ಗುಂಡೋಡ್ಸ್ಕೊಂಬಂದು ಸಿಗ್ತೀನಿ ಇರಿ. ಗೈಸ್ ಇವಾಗ ನಂದು ಆಯಿತು. ಇವಾಗ ನಮ್ಮ ಅಣ್ಣಂದು ಗುಂಡೋಡಿಸ್ತಾ ಇದ್ದೀವಿ. ನಂದು ಹೆಂಗೆ ಹೊಡೆದವ್ರು ಅಂತ ಇನ್ನೂ ನನ್ನ ಮುಖನೂ ನೋಡ್ಕೊಂಡಿಲ್ಲ. ಇಷ್ಟು ಆಮೇಲೆ ಈಚೆ ಮಿರರಲ್ಲಿ ನೋಡ್ಕೊತೀನಿ. ನಂಗೆ ಫುಲ್ಲು ಚಳಿ, ಫೋನ್ ಇಟ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ. ಗೈಸ್ ಫೈನಲ್ಲಿ ಗುಂಡು ಹೊಡ್ಸಿದ್ದಾಯ್ತು. ನಾನು ನಮ್ಮ ಅಣ್ಣ ಹೋಗ್ತಾ ಇದೀವಿ. ಇಬ್ರು ಗುಂಡುಗಳು ಹೆಂಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗೈತಾ ಚೆನ್ನಾಗಿಲ್ವಾ, ಹೆಂಗ್ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಮ್ಮ ಹಿಂದೆ ಇರೋದೇ ದೇವಸ್ಥಾನ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಒಳಗಡೆಗೆ. ಬಟ್ ಬ್ಯಾಗ್ ಎಲ್ಲಿರೋದು? ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಫೋನು ಅಲೋ ಇಲ್ಲ, ಲಗೇಜ್ ಎತ್ಕೊಂಡು ಹೋಗಂಗಿಲ್ಲ. ಸೊ ನಾವು ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಎಲ್ಲ ಕರೀತವ್ರೆ ಇಲ್ಲೇ ಇಡಿ ಫ್ರೀ ಅಂತ. ಬಟ್ ಅಲ್ಲಿ ಇಡಕ್ಕೆ ಎಲ್ಲಿರೋದು ಅಂತ ಗೊತ್ತಾಯ್ತಾ ಇಲ್ಲ. ದೇವಸ್ಥಾನ ಇದೆ, ಎಲ್ಲಿಡೋಣ? ಬ್ಯಾಗ್ ಎಲ್ಲಿಡೋದು? ಅಲ್ಲಿ ಒಳಗಡೆ ಇಕ್ಕಿದಾನ ಬಾ. ಎಲ್ಲಿ? ದೇವಸ್ಥಾನದೊಳಗ. ದೇವಸ್ಥಾನದೊಳಗೆ ಹೋಯ್ತಾ ಇದ್ದೀವಿ. ಒಳಗಡೆ ಕ್ಯಾಮ್ರಾ ಚಾಲೋ ಇಲ್ಲ ಅಂತ ಐತೆ. ಮತ್ತೆ ಈಚೆ ಬಂದ್ಮೇಲೆ ಸಿಗ್ತೀನಿ. ಪೂಜೆ ಐಟಮು ತಗೊಂಡಿದ್ವಿ. ಎಲ್ಲ ಪೂಜೆ ಎಲ್ಲ ಆಯ್ತು. ಅಲ್ಲಿ ಒಳಗಡೆ ಕಾಣಿಸ್ತಾ ಇತ್ತಲ್ಲ, ಅದ್ರೊಳಗಡೆ ದರ್ಶನ ಆಗುತ್ತೆ. ಬಟ್ ಒಳಗಡೆಕ್ಕೆ ಫೋನು ಕ್ಯಾಮ್ರಾ ಯಾವುದನ್ನು ಅಲೋ ಮಾಡಲ್ಲ.
ಇಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ ಅದ್ರ ಈಚೆನೆ ಎಲ್ಲ ಕೊಟ್ಬಿಟ್ಟು ಬರ್ಬೇಕು. ಇದು ಪೂಜೆ ಆದ್ಮೇಲೆ ಫೋನ್ ತಗೊಬಂದು ಒಳಗಡೆ ವಿಡಿಯೋ ಮಾಡ್ಕೊಂತ ಇರೋದು. ಹಂಗೆ ಹೋಗ್ತಾ ನಮ್ಮ ಅಣ್ಣ ಸೆಲ್ಫಿ ತಗೊಂಡ್ಬಿಡೋಣ ಅಂತ ಅಂದ. ಅಲ್ಲಿ ಹಂಗೆ ಸೆಲ್ಫಿ ತಗೊಂಡ್ವಿ. ಪಕ್ಕದಲ್ಲಿ ಇವಾಗ ಕಾಣಿಸೋದೆ ನಮ್ಗೆ ದೇವಸ್ಥಾನ. ಇಲ್ಲಿಂದ ಕ್ಯೂ ನಿಂತವ್ರು ನೋಡ್ಬೋದು ಎಷ್ಟು ಜನ, ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ರು. ಹಂಗೆ ಮಾತಾಡ್ಕೊಂಡು ಹೋಗಿ ಅಲ್ಲಿ ಲಡ್ಡು ಕೌಂಟರ್ ಹತ್ರ ಹೋಗ್ಬೇಕಿತ್ತು. ಲಡ್ಡು ಕೌಂಟರ್ ಹತ್ರ ಹೋಗಿ ಲಡ್ಡು ತಗೊಂಡು ಮತ್ತೆ ಈಚೆ ಬಂದ್ವಿ. ಗೈಸ್ ನಮ್ಮ ಅಣ್ಣ ಬೇಸತ್ತ ಹೋಗ್ಬಿಡೋನೆ. ಪುರ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ವಾಸ್ ಗುಡ್, ಬಟ್ ಊಟ ಮಾಡಬೇಕು ಹೊಟ್ಟೆ ಗೈಸ್. ನಮ್ಮದು ಕ್ಲೀನಾಗಿ ಗುಂಡು ಬಸ್ ಹಾಕ್ಬಿಟ್ಟಿದ್ದೀನಿ. ನಮ್ಮ ಅಣ್ಣನೂ ಗುಂಡು ಬಸ್ ಹಾಕ್ಬಿಟ್ಟವನೆ. ಈಗ ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಂತೂ ಒಳ್ಳೆ ದರ್ಶನ ಆಯಿತು, ಕ್ಲೀನ್ ದರ್ಶನ ನಮ್ಮ ನರಸಿಂಹಸ್ವಾಮಿದು. ಆಮೇಲೆ ಅಲ್ಲಿ ಹೋಗಿ ಲಡ್ಡು ತೊಗೊಂಡು ಮತ್ತು ಪುಳಿಯೋಗರೆ ಕೊಟ್ಟರು. ಅಂದರೆ ಅಲ್ಲಿ ಪೇ ಮಾಡಿದ್ರೆ ಕೊಡ್ತಾರೆ, ಅದನ್ನು ತಿನ್ಕೊಂಡು ಇವಾಗ ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಗಾಡಿ ನಿಲ್ಸಿದ್ವಿ ಬ್ರೋ, ಎಲ್ಲಿ ಗುಂಡರ್ಸಿದ್ವು ಅಲ್ಲಿಗೆ ಬರ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲಿ ಗುಂಡೋಡ್ಸಿದ್ವು ಅಲ್ಲೇ ಗಾಡಿ ನಿಲ್ಸಿದ್ದು ಅಲ್ಲಿಗೆ ಬರ್ತಾ ಇದ್ದೀವಿ. ಈಗ ಮೇ ಬಿ ಬೆಂಗಳೂರಿಗೆ ರಿಟರ್ನ್ ಬರ್ತೀವಿ. ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೋ, ಬಟ್ ಯಾಕೋ ಮನಸ್ಸು ಬೇಡ ಅಂತೈತೆ. ಸೊ ಇವಾಗ ನಾವು ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದು. ಸೊ ಗಾಡಿ ಎತ್ಕೊಂಡು ಬೆಂಗಳೂರು ಕಡೆ ಬರ್ತೀವಿ. ಅಲ್ಲಿ ಹೋಗ್ಬಿಟ್ಟೆ ಗುಂಡು ಹೊಡಿಸ್ದಾಗಿಂದ ನೋಡ್ಕೊತಾನೆ ಅವನು ಎಲ್ಬಿಟ್ಟು ಅವನು ತಾನೆ ಇಲ್ಲ ಕ್ಲೀನಾಗಿ ಹೊಡೆದವನೆ. ಅಲ್ಲಿ ಕಾಣಿಸ್ತಿದೆ ಗೊತ್ತಾ, ಅಲ್ಲಿ ಗುಂಡು ಹೊಡ್ಸೋದು. ಇವನಂತೂ ಬಿಡ್ತಾನೆ ಇಲ್ಲ. ನಮ್ಮ ಬೇಬಿ ಅಂತೂ ಅವಾಗಿಂದ ಇಲ್ಲೇ ಶೆಡ್ ಆಗ್ಬಿಟ್ಟವಳೆ. ಗೈಸ್ ಫುಲ್ ಮೀಲ್ಸ್ ತೊಗೊಂಡು ಫುಲ್ ಊಟ ಮಾಡ್ತಾಯಿದ್ದೀವಿ. ಟೇಸ್ಟ್ ಚೆನ್ನಾಯ್ತಾ? ಫುಲ್ ಬ್ಯುಸಿ ಆಗ್ಬಿಟ್ರ. ಆಫ್ ಮಾಡಲೇ ಆಫ್ ಮಾಡೋ